ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಪೂಜೆ ಓಪನಿಂಗ್ ವ್ಲಾಗ್ನ ಶೇರ್ ಮಾಡಿದೆ. ತುಂಬ ಜನ ಕಂಗ್ರ್ಯಾಟ್ಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಹಾಗೆ ಬ್ಲೆಸ್ಸಿಂಗ್ ಎನಿ ಟೈಮ್ ಯಾವಾಗಲೂ ಆವಾಗಿಂದನೂ ಇದೇ ಥರ ಇದೆ. ಇನ್ನು ಮುಂದೆನೂ ಅದೇ ಥರ ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಲಾಸ್ಟ್ ವ್ಲಾಗಲ್ಲಿ ನಾವು ರೆಡಿ ಆಗಿದ್ದಾಗಲಿ, ಪೂಜೆಯ ಪುರೋಹಿತರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾಗಲಿ ಅದೆಲ್ಲನೂ ಹಾಕಿದ್ದೀನಿ. ಆ್ಯಂಡ್ ಇವತ್ತು ಯಾರ್ಯಾರು ಬಂದಿದ್ದರು ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋಗೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಸುಮಾರು ಜನ ನಿಖಿತಾ ಊರಿಂದ ಯಾರೂ ಬಂದಿಲ್ವಾ ಅಂತ ಕೇಳ್ತಾಯಿದ್ರಿ. ಸೊ ಇಲ್ಲ, ಊರಿಂದ ಯಾರೂ ಅಷ್ಟಾಗಿ ಬಂದಿರಲಿಲ್ಲ, ಭುವನ ಅಷ್ಟೇ ಬಂದಿದ್ದಿತ್ತು. ಯಾಕೆ ಅಂದರೆ ಅಲ್ಲೆಲ್ಲ ತುಂಬ ಮಳೆ. ಆ್ಯಂಡ್ ಜೊತೆಗೆ ಈ ಆಗಸ್ಟ್ 9ನೇ ತಾರೀಕು ಏನಿತ್ತು ಆ ದಿನ ತುಂಬ ಫಂಕ್ಷನ್ಗಳು, ಮದುವೆ ಆಗಿರ್ಬೋದು, ತುಂಬ ಫಂಕ್ಷನ್ಗಳಿದೆ. ಸೊ ಪಾಪ ಅವ್ರಿಗೂ ಎಲ್ಲೋಗೋದು ಏನು ಮಾಡೋದು ಅದೇ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ನಮ್ಮ ಅಕ್ಕಗೆ ಇನ್ವೈಟ್ ಮಾಡಿದೆ. ಅಕ್ಕಗೆ ನಂಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಮಾಮ ಅವರೆಲ್ರಿಗೂ ಇನ್ವೈಟ್ ಮಾಡಿದೆ. ಅವ್ರು ಇನ್ನೂ ಒಂದು ಫಂಕ್ಷನ್ ಇದೆ, ಆದರೆ ನೀನು ಬೇಜಾರು ಮಾಡ್ಕೋತೀಯಾ ಅಂತ ಹೇಳ್ಬಿಟ್ಟು ಬರಬೇಕಾಗುತ್ತೆ, ಆದರೆ ಮತ್ತೆ ನಾವೆಲ್ಲೆಲ್ಲ ಹೋಗಬೇಕಾಗುತ್ತೆ, ಏನು ಮಾಡೋದು ಅಂತ ಕೇಳಿದ್ರು. ಆದ್ದರಿಂದ ಅವ್ರ ಅಷ್ಟೊಂದು ಹೇಳ್ಬೇಕಾದ್ರೆ ಸರಿ ಇರಲಿ ಬಿಡ್ರಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಬೇರೆ ಫಂಕ್ಷನಿಗೆ ಬರೋರಂತೆ, ಇನ್ನೇನು ಫಂಕ್ಷನ್ಗಳು ನಡೀತಾ ಇರುತ್ತೆ ಇನ್ನೂ ನಮ್ಮ ಮನೆಯಲ್ಲಿ, ಆದ್ದರಿಂದ ಆ ಫಂಕ್ಷನ್ಗೆ ಬರೋರಂತೆ ಬಿಡ್ರಿ ಅಂತ ಹೇಳಿದೆ ದೊಡ್ಡಪ್ಪ ದೊಡ್ಡಮ್ಮಂಗೆ. ಸರಿ ಅಂತ ಹೇಳ್ಬಿಟ್ಟು ಅವರೂ ಇದು ಮಾಡಿದ್ರು. ಸೊ ಇನ್ನು ಅದಕ್ಕೆ ಭುವನ್ ಬಂದ. ಭುವನ್ ಹಿಂದಿನ ದಿನವೇ ಬಂದಿದ್ದ. ಹಾಗೆ ಚಾಂದಿ ಕೂಡ ಬಂದಳು ಬೇಗನೆ. ಅವಳಿಲ್ಲ ಬೆಂಗಳೂರಿನಲ್ಲೇ ಇರೋದ್ರಿಂದ ಅವಳು ಬೇಗನೆ ಬಂದಳು ಬೆಳಗ್ಗೆ. ನೆನ್ನೆನೆ ಇಲ್ಲೇ ನಿಯರ್ ಇರೋರಾದರೆ ಎಲ್ಲರೂ ಬೆಳಗ್ಗೆ ಬಂದುಬಿಡ್ತಾರೆ. ಊರಿಂದ ಬರೋರಾದರೆ ಮಾತ್ರ ಹಿಂದಿನ ದಿನವೇ ಬಂದುಬಿಡ್ತಾರೆ. ಸೊ ಹೀಗೆ ಆದರೆ ಎಲ್ಲರ ಸಪೋರ್ಟು ಇದ್ದೇ ಇರುತ್ತೆ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್, ನೀವೆಲ್ಲರೂ ಯಾರ್ಯಾರು ವ್ಲಾಗ್ಸ್ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಸಪೋರ್ಟ್ ಎನಿ ಟೈಮ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಪೂಜೆ ಪುರೋಹಿತರು ಹೇಳಿದೆ, ಸುಮಾರು 1.5 ಅವರ್ 2 ಅವರ್ಸ್ ಹತ್ರ ಅವರು ಪೂಜೆ ಮಾಡಿದ್ದು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ಹೊರಗಡೆ ಹೇಗೆ ಅಂದರೆ ಅವರು ಹೇಳ್ತಾಯಿದ್ರು ಒಂದೊಂದೇ, ಆ ಪೂಜೆಗಳು ಮಾಡಿಸುವಾಗ ನಮ್ಮ ಹತ್ರ ಒಂದೊಂದೇ ಹೇಳ್ತಾಯಿದ್ರು. ಇವಾಗ ಏನಕ್ಕೆ ಹೊರಗಡೆ ಕರ್ಕೊಂಬಂದಿದ್ದಂದರೆ ಹೊಸ್ಲು ಪೂಜೆ ಅಂದರೆ ಈ ಗೃಹ ಪ್ರವೇಶ ಅನ್ನೋ ಥರ, ಒಳಗಡೆ ಕರ್ಕೊಳ್ಳೋದು, ಗೃಹ ಪ್ರವೇಶ ಅನ್ನೋ ಥರ ಮಾಡೋದಕ್ಕೆ, ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿಸೋ ಥರ ಮಾಡೋದಕ್ಕೆ ಇವಾಗ ಹೊರಗಡೆ ಕರ್ಕೊಬಂದಿದ್ದೀವಿ ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ರು, ಮಮತಾ ನನ್ನ ಜೊತೆಗೆ ಅದು ಅರಿಶಿನ ಕುಂಕುಮ ಬಟ್ಲು ಇಟ್ಕೊಳ್ಳೋಕ್ಕೆ ಮಮತಾ ಬಂದಿದ್ದು. ಮಮತಾ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡಿದ್ದರಿಂದ ಬೇಡ ಅಂದ್ಬಿಟ್ಟು ಚಾಂದಿನಿನ ಕರೆದಾದ್ಮೇಲೆ ಒಳಗಡೆ ಅವ್ರು ಹೋಗಿ ಚಾಂದಿನಿ ಜೊತೆಯಲ್ಲಿ ನಿಂತ್ಕೊಟ್ರು. ಆ್ಯಕ್ಚುಲಿ ಪೂಜಾರರು ಸಡನ್ನಾಗಿ ಅವ್ರ ಕೈಲಿ ಅರಿಶಿನ ಕುಂಕುಮದ ಬಟ್ಲು ಕೊಟ್ಟರಲ್ಲ, ಅವ್ರು ನಮ್ಮ ಜೊತೆನೇ ಬಂದುಬಿಟ್ರು. ಆಮೇಲೆ ಚಾಂದಿ ಕರೆದೆ. ಸೊ ಇವಾಗ ಎಲ್ಲ ಅದು ಅರಿಶಿನ ಕುಂಕುಮ ಅದೆಲ್ಲ ಹಚ್ಬಿಟ್ಟು ನೀಟಾಗಿ ಮಾಡಿ ಅಂತ ನಿಧಾನವಾಗಿ ಎಲ್ಲನೂ ಹೇಳ್ಕೊಡ್ತಾಯಿದ್ರು ಪುರೋಹಿತರು, ತುಂಬ ಚೆನ್ನಾಗಿ. ಆ್ಯಂಡ್ ಜೊತೆಗೆ ಇನ್ನೊಂದು ಏನು ಗೊತ್ತಾ, ಪೂಜೆ ನಡಿಬೇಕಾದ್ರೆ ಎಲ್ಲರೂ ನಿಂತ್ಕೊಂಡಿದ್ರು. ಸುಮಾರು ಜನ ಬಂದಿರೋರೆಲ್ಲ ಕೂತ್ಕೊಳ್ಳೋದಕ್ಕೆ ಆ ಚೇರ್ಗಳು ಏನು ಮಾಡಿಬಿಟ್ರು, ಒಂದು ಚಿಕ್ಕ ಟೇಬಲ್ ಬೇಕಾಗಿತ್ತು, ಆ ಟೇಬಲ್ಗಳು ಇರಲಿಲ್ಲ ಅಂದ್ಬಿಟ್ಟು ಈ ಚೇರ್ಗಳನ್ನೇ ಅಲ್ಲಿ ಸಪೋರ್ಟ್ ಇವಾಗ ಅಲ್ಲಿ ಇಟ್ಬಿಟ್ಟಿದ್ವಿ. ಸೊ ಇದ್ದಿದೆ ಒಂದು 2-3 ಚೇರ್, ಟೋಟಲ್ ಒಂದು 6 ಚೇರ್ 7 ಚೇರ್ ಇದೆ. ಸೊ ಅಷ್ಟರಲ್ಲಿ ಒಂದು 2-3 ಚೇರು ಪೂಜೆಗೆ ಅಂತ ಅಲ್ಲಿ ಎತ್ಕೊಂಡ್ಬಿಟ್ಟಿದ್ರು. ಇನ್ನು ಮಿಕ್ಕಿ ಚೇರ್ ಇತ್ತು, ಒಬ್ಬರು ಕೂತ್ಕೊಂಡ್ರೆ ಇನ್ನೊಬ್ರು ಕೂತ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡು, ಇನ್ನು ಪೂಜೆ ಮಾಡ್ತಿರೋದಲ್ವ ನಿಂತ್ಕೊಳ್ಳೇಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಆದರೂ ಫ್ಲೋರ್ ಮ್ಯಾಟ್ ಬರುತ್ತಲ್ವ ಅದೆಲ್ಲನೂ ತಂದಿದ್ದೆ. ಚಾಪೆ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು ಎಲ್ಲನೂ ತಂದಿದ್ದೆ. ಆದರೆ ಯಾರೂ ಕೂತ್ಕೊಳ್ಳೋಕೆ ಹೋಗಲಿಲ್ಲ, ಹಾಕೋಕ್ಕೂ ಹೋಗಲಿಲ್ಲ ನಾವು. ಇನ್ನು ಅದೇ ಪೂಜೆ ಮಾಡಿ ಅಂತ ಹೇಳಿದ್ರು. ಇನ್ನು ರಕ್ಷಿತ್ ಬಂದಿರಲಿಲ್ಲ, ರಕ್ಷಿತ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸುವರ್ಣ ಪುಷ್ಪ ओम कर्पूरगौरं करुणावतारं संध्यादयालभुजगेन्द्रं नमामि नमामि ओम भास्कराय महादुतिकरं समादितं प्रचोदयादं श्रीराजलिंगलजानि परिमलवदपुष्पायुक्तयामि विराजदेवं संतप्रार्थनां समर्पयामि। ओम नमो अस्तु भगवन् विश्वेश्वराय त्र्यंबकादिपरान्तकाय त्रिकाग्नि कालाय कालाग्नि रुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन् महादेवाय नमः।
ಸ್ವಲ್ಪ ಪ್ರಾರ್ಥನೆ ಹೇಳುವಾಗ ಮಗುವಿನಟ್ಟು ಹೊಡ್ಕೊಂಡು ಓಂ ತದೇವ ದಗ್ನಂ ರುದ್ರಂದೇವಾದಾರಾಪದಂ ಜನಮಂ ದೇವಾಃ ವಿದ್ಯಾಪದಂ ದೇವನಂದನೇವ ಲಕ್ಷ್ಮೀಪದೇ ಜಗತ್ಪುರಾಮಿ ಸುಲಗ್ನ ಸಾವಧಾನ ಶುಭಮಹೋತ್ಸವ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ राजाधिराजाय प्रत्यधारिणे नमो वै वैश्रवणकृते तमे कामान् कामकामान् विश्वं कामेश्वरा वैश्रवणदातो कुबेराय वैश्रवणाय महाराजाय नमः ओम आर्के फैशन स्टूडियो नामक सकल कार्य संपूर्ण फल प्राप्ति देतं नूतन द्वारा महारथी देता ಯಾವ ಶಕ್ತಿ ಧ್ಯಾನ ಸ್ವರ್ಣ ಪೂಜಾ ಅಂತ ಮಾಡ್ಕೊಳ್ಳಿ ಇನ್ನು ಕಳಶ ಇಟ್ಕೊಂಡು ಇಡೀ ಫುಲ್ ಎಲ್ಲ ಕಡೆನೂ ಮೂಲೆ ಮೂಲೆ ಅಲ್ಲೆಲ್ಲ ಹೋಗಿ ಕಳಶನ ತೋರಿಸ್ಕೊಂಡು ಹಿಂಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಕಳಶನ ಇಡ್ಸಿದ್ರು. ಇದು ನವಗ್ರಹ ಪೂಜೆ ಮತ್ತು ವಾಸ್ತು ಪೂಜೆ, ಹಾಗೆ ಲಕ್ಷ್ಮೀ ಪೂಜೆ ಮತ್ತು ಗಣಪನ ಪೂಜೆ, ಇದಿಷ್ಟು ಪೂಜೆಗಳನ್ನ ಅವರು ಮಾಡಿದಂಥದ್ದು. ಜೊತೆಗೆ ಇನ್ನೂ ಸುಮಾರು ಜನ ಹೇಳ್ತಾರೆ, ನಿಖಿತಾ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಅಂತ ಹೇಳ್ತಾಯಿದ್ರಿ. ಹಾಗೆ ಬ್ಲೌಸ್ ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರಿ. ನಾನು ಇದನ್ನು ರಿದ್ದಾ ಬೊಟಿಕ್ ಅಂದ್ಬಿಟ್ಟು ಇಲ್ಲಿ ಯಲಹಂಕದಲ್ಲಿ ಈ ಬ್ಲೌಸ್ ಹೊಲಿಸಿದ್ದು. ಆಗಲೇ ಇದು ಒಂದು 6 months ಬ್ಯಾಕೆ ಹೊಲಿಸಿದ್ದು. ಇದನ್ನು ನಾನು ಸ್ಯಾರಿ ಅಮ್ಮ ಇದ್ದಾಗಲೇ ಹೊಲಿಸಿದ್ದೆ ಅಂತ ಅನಿಸುತ್ತೆ, ಕರೆಕ್ಟು. ಆದರೆ ಈ ಸೀರೆ ಉಟ್ಕೊಂಡಿರಲಿಲ್ಲ ಅಷ್ಟೇ. ತುಂಬ ಪರ್ಫೆಕ್ಟಾಗಿ ಈ ಬ್ಲೌಸ್ ನನಗೆ ಕೂತಿತ್ತು. ಸ್ಯಾರಿ ಸ್ವಲ್ಪ ಇದು ಅದೇ ವೆಯ್ಟ್ ಇದೆಯಲ್ಲ ಅದ್ರದ್ದು GSM ಇನ್ನು ಅದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ. ಆದ್ದರಿಂದ ನನಗೆ ಅದು ಸರಿಯಾಗಿ ಸೆರಗು ನೆರಿಗೆ ಎಲ್ಲ ನಂಗೆ ಅಷ್ಟಾಗಿ ಕೂರ್ತಾ ಇರಲಿಲ್ಲ. ನಾವು ಸ್ವಲ್ಪ ದಪ್ಪ ಇರೋದ್ರಿಂದ ನಮಗೊಂದು ಸ್ವಲ್ಪ GSM ಜಾಸ್ತಿ ಇರೋವಂಥದ್ದನ್ನ ತೊಗೋಬೇಕು ಸೀರೆ. ಇದೊಂದು ಸ್ವಲ್ಪ ತೆಳು ಇತ್ತು, ಅದರಿಂದ ನನಗೆ ಅದು ಕಂಫರ್ಟಬಲ್ ಫೀಲ್ ಆಗ್ತಾಯಿರಲ್ಲ. ನನಗೆ ಹೆಂಗೆ ಅಂತಂದರೆ ಈ ಹೊಟ್ಟೆ ಕಾಣಿಸೋದು, ಒಕ್ಲ ಕಾಣಿಸೋದು, ಈ ಬೆನ್ನು ಕಾಣಿಸೋದು ಆ ಥರ ಎಲ್ಲ ಕಾಣಿಸ್ಬಾರ್ದು. ನನಗೊಂಥರ ಅನಿಸುತ್ತೆ. ಅದಕ್ಕೆ ಆ ಸೈಡಲ್ಲೆಲ್ಲ ಪಿನ್ನ ಹಾಕಿ ನೀಟಾಗಿ ಆ ಬ್ಲೌಸ್ಗೆಲ್ಲ ಹಾಕ್ಕೊಂಡು ಕವರ್ ಆಗೋ ಥರ ಎಲ್ಲ ಮಾಡ್ಕೊಂಡಿದ್ದೆ. ಅದು ಏನೇ ಮಾಡಿದ್ರೂ ಈ ಅಪರೂಪಕ್ಕೆ ಈ ಥರ ಸೀರೆಗಳು ಉಟ್ಕೊಂಡ್ಬಿಟ್ರೆ ಏನೇ ಮಾಡಿದ್ರು ಅದು ಕಾಣಿಸುತ್ತೆ. ಅದೊಂದು ಸ್ವಲ್ಪ ಹಿಂಸೆ ಅನ್ನೋ ಥರ ಅನ್ನಿಸ್ತಾಯಿತ್ತು. ಹಿಂಗೆ ಹೇಳ್ಕೊತಾ ಇದ್ದೆ. ಈ ಅಪರೂಪ ಕೊಡೋರ್ಗೆ ಹಿಂಗೆ ಆಗುತ್ತೆ ಅನ್ನೋ ಥರ ಅನ್ಕೊತೀನಿ. ನನ್ನ ಥರನೇ ನಿಮಗೂ ಆಗುತ್ತೆ ಯಾರಿಗಾದ್ರು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದರೆ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿತ್ತು. ಈ ಬ್ಲೌಸ್ನ ನಾನು ಬೇಕಾದ್ರೆ ಬೇರೆ ಯಾವುದಾದ್ರೂ ಸ್ಯಾರಿಗಳಿಗೂ ಕೂಡ ವೇರ್ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿದೆ ಬ್ಲೌಸು. ಹೇಳ್ದಂಗೆ ರಿದ್ದಾ ಬೊಟಿಕಲ್ಲಿ ಇದು ಮಾಡಿದ್ದು. ಸುಮಾರು ಜನ ಹೋಗಿ ಸ್ಟಿಚ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು. ರಾಧಿಕಾ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಎಲ್ಲರೂ ನೋಡ್ತಾರಲ್ವ, ನಾವು ಹೊಲ್ಸಿರೋದನ್ನ ನಾನು ವೇರ್ ಮಾಡಿರೋದನ್ನ ನೋಡ್ತಿರಲ್ಲ, ಆದ್ದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಬೂದುಗುಂಬಳಕಾಯಿ ಅದನ್ನು ಕರ್ಪೂರ ಕೊಟ್ಬಿಟ್ಟು ಇಡೀ ಎಲ್ಲ ಫುಲ್ಲು ಶಾಪ್ನ ಅಂದರೆ ಸ್ಟುಡಿಯೋನ ಎಲ್ಲ ಇದು ಮಾಡಿ ಅಂತ ಹೇಳಿದ್ರು. ಸೊ ಅಂದರೆ ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ಹೊಡಿತಾರಲ್ವ ಆ ಥರ. ಸೊ ಎಲ್ಲನೂ ತೆಗಿತಾಯಿದ್ರು, ಅಂದರೆ ದೃಷ್ಟಿ ತೆಗಿತಾಯಿದ್ರು. ಇವಾಗ ಬಾಗಿಲಿಗೆ ತೆಗಿಲಿಕ್ಕೆ ಹೇಳಿದ್ರು. ಸೊ ಎಲ್ಲರೂ ಹೊರಗಡೆ ಬಂದುಬಿಡ್ರಿ ಅಂತ ಹೇಳಿದ್ರು. ಅಂದರೆ ದೃಷ್ಟಿ ತೆಗಿಯೋ ಟೈಮ್ನಲ್ಲಿ ಎಲ್ಲರೂ ಒಳಗಡೆ ಇರಬಾರ್ದು ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಬನ್ನಿ ಅಂತ ಹೇಳ್ತಾಯಿದ್ರು. ಸೊ ಕೆಲವರು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಾಗಿತ್ತು ಅಂದ್ಬಿಟ್ಟು ಕೆಲವರು ಹೋಗ್ತಾಯಿದ್ರು, ಕರ್ಕೊಬಂದ್ಬಿಟ್ಟು ಆಮೇಲೆ ಮತ್ತೆ ಬರ್ತಾಯಿದ್ರು. ಫ್ರೆಂಡ್ಸ್ಗಳು ಯಾರ್ಯಾರು ಬಂದಿದ್ರು ಅವರು. ಇನ್ನು ಕೆಲವರು ಪರವಾಗಿಲ್ಲ ಅಂತ ಇರ್ತಾಯಿದ್ರು, ಇಲ್ಲ ಇನ್ನು ಕೆಲವರು ಲೇಟಾಗಿ ಬರ್ತಾಯಿದ್ರು. ಹೀಗೆ ಆಗ್ತಾಯಿತ್ತು. ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಪವಿತ್ರ ಹಸ್ಬೆಂಡ್ ಕೂಡ ಬಂದರು. ಮತ್ತು ಪ್ರೀತಮ್ನೂ ಕರ್ಕೊಂಡು ಬಂದಿದ್ದರು. ಮಗಳು ಸ್ಕೂಲಿಗೆ ಹೋಗಿದ್ಲೆಲ್ಲ ಬಂದಿರಲಿಲ್ಲ. ಇವಾಗ ಪವಿತ್ರ ಅವರ ಹಸ್ಬೆಂಡು ಲೊಕೇಶನ್ ಅವ್ರಿಗೆ ಹೇಳಿದ್ರು, ಯಾರಾದರೂ ದೃಷ್ಟಿ ತೆಗಿಬೇಕು ಗಂಡು ಮಕ್ಕಳು ಅಂತ ಹೇಳಿದ್ರು. ಆದ್ದರಿಂದ ಇವಾಗ ಲೊಕೇಶನ್ನೇ ನನಗೂ ಮತ್ತು ಸ್ವಾಮಿ ಇಬ್ರಿಗೂ ದೃಷ್ಟಿ ತೆಗೆದ್ರು. ಆ ಕರ್ಪೂರ ಏನು ಗೊತ್ತಾ, ಹಚ್ಚಿದ್ರಲ್ವ ಅದು ಬಿದ್ದು ಹೋಗ್ತಾಯಿತ್ತು. ಅದಕ್ಕೆ ನಿಧಾನಕ್ಕೆ ಅವರು ಅದು ದೃಷ್ಟಿ ತೆಗಿತಾಯಿದ್ರು.
ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಹಾಗಾದ್ಮೇಲೆ ಎಲ್ಲೋ ಆರತಿ ಮಾಡಿ ಅಂತ ಹೇಳಿದ್ರು. ಆರತಿ ಮಾಡೋದಕ್ಕೆ 3 ಜನ 5 ಜನ ಮುತ್ತೈದೆಯರು ಇಟ್ಕೊಂಡು ಆರತಿ ಮಾಡಿ ಅಂತ ಹೇಳಿದ್ರು. ಇಲ್ಲಿರೋರೆಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಮದುವೆ ಆಗಿರೋರೆ. ಆದರೆ ಒಬ್ಬರು ಇಟ್ಕೊಂಡ್ರೆ ಒಬ್ಬರು ಇದು ಯಾಕೆ ಅಂದ್ಬಿಟ್ಟು ಇರೋರೆಲ್ಲರೂ ಆರತಿ ಮಾಡೋಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಹಾಗೆ ಒಂದು ಸಾಂಗ್ ಹೇಳಿ ಅಂತ ಹೇಳಿದ್ರು. ಆವಾಗ ಜ್ಯೋತಿರು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ, ಅವ್ರಿಗೆ ಹೇಳಿ ಅಂತ ಹೇಳಿದ್ವಿ. ರಾಮಚಂದ್ರಲಾರುತಿ ಪ್ರೇಮದಿಂದ ಬೆಳಗು ಬಾರೆ ಮಾಡು ಬಾರೆ ಗೋಪಿ ಕೃಷ್ಣರಾರುತಿ ನೀರೊಳಾಡುವ ಭಾರಿ ಸರ್ಪವ ನೀರೊಳಾಡುವ ಭಾರಿ ಸರ್ಪವ ಹಾರಿ ತುಳಿದು ನಿಂತಗೆ ಪ್ರೇಮದಿಂದ ಬೆಳಗು ಬಾರಿ ಮಾಡು ಬಾರಿ ಗೋಪಿ ಕೃಷ್ಣರಾರುತಿ ಸೀರೆ ಕಾದು ಮರವ ನೀರಿ ಸೀರೆ ಕಾದು ಮರವ ಚೋರಗೆ ಪ್ರೇಮದಿಂದ ಬೆಳಗು ಬಾರಿ ಮಾಡು ಬಾರಿ ಗೋಪಿ ಕೃಷ್ಣರಾರುತಿ ಗೋಪಿ ಕೃಷ್ಣರಾರುತಿ ಗೋಪಿ ಕೃಷ್ಣರಾರುತಿ. ಯಾವ ಬರಲ್ಲ ಬಟ್ಟಲ್ಲ ಹೀಗೆ ಅನ್ಬೇಕು. ಈಗ ಇನ್ನು ಖುಷಿಮ ಮಲ್ಕೊಂಡಿದ್ಲು, ಡೇ ಕೇರ್ನಲ್ಲಿ ಬಿಟ್ಟಿದ್ವಿ. ಎದ್ದಿದ್ಲು, ಓಡೋಗಿ ಬೇಗ ಕರ್ಕೊಂಡು ಬಂದರು. ಯಾರು ಕರ್ಕೊಂಡ್ಬಂದರು? ರಕ್ಷಿತ್ ಬಂದಿದ್ದ ಅನಿಸುತ್ತೆ. ರಕ್ಷಿತ್ ಇಲ್ಲ ಭುವನ್ ಇಬ್ಬರಲ್ಲಿ ಯಾರೋ ಒಬ್ಬರು ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಬರ್ತಿದ್ದಂಗೆ ನನಗೆ ಮಿಸ್ ಮಾಡ್ಕೊಂಡೆ. ನನ್ನ ಮಗ ನನ್ನ ಮಗಳು ಇಬ್ಬರೂ ಮಿಸ್ ಮಾಡ್ಕೊತಾ ಇದ್ದೀನಿ. ನಂಗೆ ಅದೇನೋ ಗೊತ್ತಿಲ್ಲ, ಪೂಜೆ ಮಾಡಬೇಕಾದ್ರೆ ನನಗೆ ನನ್ನ ಮಗ ನನ್ನ ಮಗಳು ಇಬ್ಬರೂ ಇರಲೇಬೇಕು. ಈವನ್ ನನಗೆ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ನನಗೆ ಇಬ್ಬರೂ ಇರಬೇಕು. ಆದರೆ ರಕ್ಷಿತ್ ಕೆಲವೊಂದು ಟೈಮ್ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ದೊಡ್ಡವನಾಗಿದ್ದಾನೆ, ಅವನ ಮೆಂಟಾಲಿಟಿ ಬೇರೆ ಥರ ಇರುತ್ತೆ. ಇರಲಿ ಬಿಡು ಅಂದ್ಬಿಟ್ಟು ನಾನು ನನ್ನ ಮಗಳು ನಮ್ಮ ಯಜಮಾನ್ರು 3 ಜನ ಹೋಗ್ತೀವಿ. ಇವಾಗ ಅದರಲ್ಲೂ ಈ ಥರ ಪೂಜೆ ಮಾಡಬೇಕಾದ್ರೆ RK ಫ್ಯಾಷನ್ ಸ್ಟುಡಿಯೋ ಅಂದರೆ ರಕ್ಷಿತ್ ಖುಷಿ ಫ್ಯಾಷನ್ ಸ್ಟುಡಿಯೋ ಅಂದ್ಬಿಟ್ಟು ನನ್ನ ಮಕ್ಕಳ ಹೆಸರೇ ಇಟ್ಟಿರೋದು ಇದಕ್ಕೆ. ಅವರಿಬ್ಬರೇ ಇಲ್ವಲ್ಲ ಅನ್ನೋದು, ಅಂದರೆ ಖುಷಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ಲಿ. ಇನ್ನು ರಕ್ಷಿತ್ ಕಾಲೇಜ್ ಹೋಗಿದ್ದ, ಟೆಸ್ಟ್ ಇದ್ದಿದ್ದರಿಂದ ಅದು ಬೋರ್ಡ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತಂತೆ, ಆದ್ದರಿಂದ ಅವನು ಹೋಗಲೇಬೇಕಾಗಿತ್ತು. ಬೇಜಾರಾಗ್ತಾಯಿದ್ದು. ಸದ್ಯಕ್ಕೆ ಇಬ್ಬರೂ ಜಾಯ್ನ್ ಆದರು. ಇನ್ನೇನು ಪೂಜೆ ಮುಗೀತೆ ಅನ್ನೋ ಟೈಮ್ನಲ್ಲಿ. ಇನ್ನು ಪವಿತ್ರ ಬಂದಿದ್ರ. ಅಯ್ಯೋ ಪವಿತ್ರ ಮಾತಾಡ್ಸೋಕ್ಕೆ ಪವಿತ್ರನ ಅಷ್ಟಾಗಿ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಆದರೆ ಪ್ರೀತಮ್ ಮತ್ತು ಖುಷಿ ಇಬ್ಬರೂ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಗೊತ್ತಾ. ಅದರಲ್ಲೂ ಇಬ್ಬರು ಒಬ್ರಿಗೊಬ್ರು ಗುದ್ದಾಡೋದು ನೋಡಬೇಕಾಗಿತ್ತು. ಅದು ಇನ್ನೂ ಮಜವಾಗಿತ್ತು. ಬಲೂನ್ಗೋಸ್ಕರ ಕಿತ್ತಾಡ್ತಿದ್ರು ಇಬ್ರೂ, ಖುಷಿ ಮತ್ತು ಪ್ರೀತಮ್ ಇಬ್ರೂ. ಆಮೇಲೆ ಸರಿ ಇನ್ನು ಆಯಿತು ಪೂಜೆ. ಪುರೋಹಿತರು ಅದೇ ಆಶೀರ್ವಾದ ತಗೊಂಡ್ವಿ. ಹಾಗೆ ಇದು ಗಲ್ಲಾಪೆಟ್ಟಿಗೆ ಆಗಿರ್ಬೋದು, ಮತ್ತು ಅಲ್ಲೆಲ್ಲ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಕಡ್ಡಿ ಎಲ್ಲ ಕೊಟ್ಟರು. ಹಾಗೆ ಕುಂಕುಮ ಮತ್ತು ನಿಂಬೆಹಣ್ಣು ಅದೆಲ್ಲನೂ ಕೊಟ್ಟರು. ಹೀಗೆ. ಆ್ಯಂಡ್ ಜೊತೆಗೆ ಇನ್ನೂ ಒಂದು ಹೇಳಬೇಕು, ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಹಾಗೆ RK ಫ್ಯಾಷನ್ ಸ್ಟುಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವರು ಫಾಲೋ ಮಾಡ್ಬೋದು. ಯಾರಿಗೂ ನಾನು ಇದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದ್ಬಿಟ್ಟು ರೂಲ್ಸ್ ಮಾಡ್ತಾ ಇಲ್ಲ, ಮಾಡಲೇಬೇಕು ಅಂತ ಹೇಳಿಬಿಟ್ಟು. ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಓಕೆನಾ. ನಾನು ಆದಷ್ಟು ರೀಸ್ನೇಬಲಾಗಿ ಒಳ್ಳೆ ಕಲೆಕ್ಷನ್ಸ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ, ರೀಸ್ನೇಬಲ್ ಪ್ರೈಸಿಗೆ. ಆ್ಯಂಡ್ ಜೊತೆಗೆ ಸ್ಕ್ರೀನ್ ಮೇಲೂ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ಮಾತ್ರ ಮಾಡಿ, ಕಾಲ್ಸ್ ಮಾಡಬೇಡಿ. ನಿಮಗೆ ಇಷ್ಟ ಆದರೆ ಮಾತ್ರ ವಾಟ್ಸಪ್ ಮಾಡಿ, ಓಕೆನಾ. ಇವತ್ತೇ ರಿವೀಲ್ ಮಾಡ್ತಾ ಇರೋದು ನಾನು. ಆ್ಯಂಡ್ ಜೊತೆಗೆ ಲಾಸ್ಟ್ ವ್ಲಾಗಲ್ಲಿ ಕೇಳ್ತೀರಿ, ನೀವೆಲ್ಲ ಹೇಳಿದ್ರಿ, ಎಲ್ಲಿರೋದು ಅಂತ ನೀವು ಹೇಳಲಿಲ್ಲ ಅಂತ ಹೇಳಿದ್ರಿ, ಅಂದರೆ ಯಾವ ಏರಿಯಾದಲ್ಲಿ ಇರೋದು ಅಂತ ಹೇಳಲಿಲ್ಲ ಅಂತ. ಇದು ಬಂದುಬಿಟ್ಟು ಸಿಂಗಾಪುರ ಅಂತ ಹೇಳ್ಬಿಟ್ಟು ಈ ಏರಿಯಾ ಬಂತು ಅಬ್ಬಿಗೆರೆ ಹತ್ರ ಬರೋದು. ಇಲ್ಲಿ ಅಪಾರ್ಟ್ಮೆಂಟ್ ಇದೆ, ಅದರ ಆಪೋಸಿಟ್ಟು ನಮ್ಮ ಶಾಪ್ ಇರೋದು. ಕೆಲವ್ರಿಗೆ ತುಂಬ ದೂರ ಅಂತ ಅನ್ನಿಸ್ಬೋದು. ಇದು ಇಲ್ಲಿ ಏರ್ಫೋರ್ಸ್ ಬರುತ್ತೆ, ಏರ್ಫೋರ್ಸ್ ಹತ್ರ ನಮ್ಮ ಏನು ಮನೆ ಬರೋದು. ಸುಮಾರು ಜನರಿಗೆ ಗೊತ್ತಿರುತ್ತೆ, ಸುಮಾರು ಜನರಿಗೆ ಈ ಕಡೆ ಏರಿಯಾ ಗೊತ್ತಿರಲಿಕ್ಕಿಲ್ಲ. ಇನ್ನು ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಹೇಳಿ
ಬಿಸಿಬೇಳೆ ಬಾತು ಮತ್ತು ಕೇಸರಿ ಬಾತು ಮಾಡಿಸಿದ್ವಿ. ಎಲ್ರಿಗೂ ಹಾಕ್ಕೊಟ್ಟಿದ್ದೀವಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಇವಾಗ. ತುಂಬ ಚೆನ್ನಾಗಿ ಮಾಡಿದರು ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಎರಡನ್ನೂ. ಅದೇನಂತ ಅನಿಸ್ತಾ ಇದೆ? ಇದು ಏನಂತ ಹೇಳಿ ಗೊತ್ತೇ ಇರುತ್ತೆ. ಅದು ಒಂದು ಇದಿರುತ್ತಲ್ಲ, ಬೇರೆ ಏನೋ ಅನಿಸ್ತಾ ಇದೆ. ಬಂದಿದೆ ಒಂದು ದೊಡ್ಡ ಗಿಫ್ಟ್. ಆಕ್ಚುಲಿ ಯಾವಾಗಿನ ಬರ್ಬೇಕು ಅನ್ಕೊಂಡಿದ್ದು, ಇವಾಗ ಬಂದಿದ್ದಾಳೆ. ಅದಕ್ಕೋಸ್ಕರನೇ ಸೋ ಮಾತಾಡಕ್ಕೆ ಜಾಸ್ತಿ ಟೈಮೇ ಸಿಗ್ತಾ ಇಲ್ಲ. ಕರೆಂಟ್ ಅದೇ ಬೇಕು. ಆದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಒಬ್ಬರೇನೇ ಈ ಥರ ಪೂಜೆಗಳು ಮಾಡ್ಬೇಕಾದ್ರೆ ನಿಭಾಯಿಸ್ತೀವಿ. ಪ್ರತಿಯೊಂದೂ ಎಲ್ಲ ಪೂಜೆ ಆಗಿರ್ಬೋದು, ಒಬ್ರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ ಅನ್ನೋದೆಲ್ಲ ನಾವಾಗಿ ಎಲ್ಲನೂ ನೆನಪಿಸ್ಕೊಂಡು ಮಾಡ್ತೀವಿ ಅನ್ನೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಯಾವುದೋ ಇನ್ನೊಂದು ಟಾಸ್ಕ್ ಬಂದಿರುತ್ತೆ, ಅಲ್ಲಿ ಹೋಗಿರ್ತೀವಿ. ಸೊ ಇವಾಗ ಕೆಲವರು ಅರ್ಶಿನ ಕುಂಕುಮ ಹೊರಡ್ತೀವಿ ಅಂತ ಅನ್ಬೇಕಾದ್ರೆ ಅರ್ಶಿನ ಕುಂಕುಮ ಕೊಡ್ಬೇಕಾದ್ರೆ ನೆನಪಿಗೆ ಬರೋದಿಲ್ಲ ಗೊತ್ತಾ. ಅಯ್ಯೋ ಅರ್ಶಿನ ಕುಂಕುಮ ಕೊಟ್ಟಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಹೀಗೆ ಸುಮಾರು ಜನಕ್ಕೆ ಈ ಥರ ನನಗೆ ಕೊಡೋಕ್ಕೆ ಆಗಲಿಲ್ಲ. ಬೇರೆ ಏನೋ ಟಾಸ್ಕ್ ಇರುತ್ತೆ, ಅಲ್ಲೇನೋ ಮಾಡ್ತಾಯಿರ್ತೀನಿ. ಆ ಟೈಮ್ನಲ್ಲಿ ಅವ್ರು ಬಂದು ಹೇಳ್ತಾರೆ ಬರ್ತೀನಿ ಅಂದ್ಬಿಟ್ಟು, ನಂಗೆ ನೆನಪೇ ಬರೋದಿಲ್ಲ. ಈ ಥರ ಆಗ್ತಾಯಿತ್ತು. ಸೊ ಅದೊಂದು ನನಗೆ ಬೇಜಾರು ಅನ್ನೋ ಥರ ಅನ್ನಿಸ್ತು. ಇನ್ನು ಪವಿತ್ರವರೆಲ್ಲ ಹೊರಡಬೇಕಾದ್ರೆ ಅವಾಗ ನೆನಪಾಯ್ತು, ಅಯ್ಯೋ ತೊಗೊಳ್ಳಿ ಅರ್ಶಿನ ಕುಂಕುಮ ತೊಗೊಂಡಿಲ್ಲ ನೀವು ಅಂತ. ಅಂದರೆ ಪೂಜೆಗೆ ಬಂದಿದ್ರಲ್ಲ, ಅದರಲ್ಲಿ ಕುಂಕುಮ ಇತ್ತು, ಅದೆಲ್ಲ ತೊಗೊಂಡಿದ್ರು. ಆದರೆ ಈ ಥರ ನಾವು ಅರ್ಶಿನ ಕುಂಕುಮ ಕೊಡಬೇಕು ಎಲ್ಲ ಅಡಿಕೆ ಆ ಥರ ಹೇಳುವಾಗ ಸೊ ಸರಿ ಅಂದ್ಬಿಟ್ಟು ನಾನು ಪವಿತ್ರ ಕೊಡ್ತೀನಿ, ಪವಿತ್ರ ಹೊರಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ಮಗಳು ಸ್ಕೂಲಿಂದ ಬರ್ತಾಳೆ, ಹೋಗಬೇಕು ನಾನು ಅಂತ ಹೇಳ್ತಾಯಿದ್ದು. ಆದ್ದರಿಂದ ಕೊಡ್ತಾಯಿದ್ದೀನಿ. ಇನ್ನು ಯೂಟ್ಯೂಬರ್ಸ್ ಅಂತ ಬಂದರೆ ಯೂಟ್ಯೂಬರ್ಸಲ್ಲಿ ಪವಿತ್ರ ಒಬ್ಬರನ್ನೇ ಕರೆದಿದ್ದು ನಾನು. ನನಗೆ ಯಾರೂ ಅಷ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಜೊತೆಗೆ ಸ್ವಾತಿ ತಮ್ಮನ ಮದುವೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಎಲ್ಲರೂ ಅಲ್ಲಿ ಮದುವೆಗೆ ಹೋಗಿರ್ತಾರೆ. ಇಲ್ಲಿ ಯಾರೂ ಅಷ್ಟಾಗಿ ಬರೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾನು ಅಷ್ಟಾಗಿ ಇದು ಗೊತ್ತಿದ್ದರಿಂದ ನಾನು ಯಾರನ್ನೂ ಅಷ್ಟಾಗಿ ಇನ್ವೈಟ್ ಮಾಡೋಕ್ಕೂ ಹೋಗಲಿಲ್ಲ. ಸರಿ ಸಾಕು. ನನಗೆ ಕ್ಲೋಸ್ ಅಂತ ಇರೋದೇ ನಿಜವಾಗ್ಲೂ ಪವಿತ್ರ ಮತ್ತು ಸ್ವಾತಿ ಇಬ್ಬರೇನೆ. ಅಂದರೆ ಸ್ವಾತಿನೂ ಇತ್ತೀಚೆಗೆ ಅಪರೂಪ ಅಂತ ಹೇಳ್ಬೋದು. ಎಲ್ಲೋ 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ, 15 ದಿನಕ್ಕೊಂದ್ಸರಿ ಕಾಲು ಮಾತಾಡಿದ್ರೆ 1 ಅವರ್ 2 ಅವರ್ ಮಾತಾಡ್ತೀವಿ. ಆದರೆ ಪವಿತ್ರ ಮಾತ್ರ ವಾರದಲ್ಲಿ ಒಂದು 3 ಸರಿ ಮಾತಾಡ್ತಾನೇ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ಇಲ್ಲ ನಾನು ಮಾಡ್ತಾಯಿರ್ತೀನಿ, ಇಲ್ಲ ಪವಿತ್ರನೇ ಕಾಲ್ ಮಾಡ್ತಾಯಿರ್ತೆ, ಹಂಗೇ ಇಬ್ಬರು ಮಾತಾಡ್ತಾ ಇರ್ತೀವಿ. ಇನ್ನೂ ಇವ್ರದ್ದು ಬಲೂನ್ ಜಗಳ ಈ 3 ಮಕ್ಳದ್ದು ಮುಗ್ದೇ ಇಲ್ಲ. ಈ ಬಲೂನ್ ಬೇಕು ನನಗೆ ಅಂತ ಅವಳು ಇಟ್ಕೊಂಡಿದ್ದಾಳೆ, ಅವತ್ತು ಬೇಕು ಅಂತ ಖುಷಿ ಮಾವು ಕಿತ್ಕೊತಾಳೆ. ಬಲೂನ್ ಇರಲಿ ಬಿಡ್ರೋ, ಸ್ವಲ್ಪ ಹೊಸ ಶಾಪ್ ಅಂತ ಗೊತ್ತಾಗಲಿ ಎಲ್ರಿಗೂ. ಬಲೂನ್ ಯಾಕಂಗೆ ಏನು ಎಲ್ಲ ಬಲೂನು ಕಟ್ಟಿರೋದನ್ನೆಲ್ಲ ಕಿತ್ಕೊಂಡು ಹುಡುಗರು ಎಲ್ಲ ಹೊಡೆದಾಕ್ಬಿಡ್ತಾಯಿದ್ವು. ಸ್ವಲ್ಪ ಇರಲಿ ಬಿಡ್ರು ಅಂತ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೆ ನಾನು. ಇನ್ನು ಪವಿತ್ರ ಹೊರಡ್ತೀನಿ ಅಂತ ಹೇಳ್ತಾಯಿರುವಾಗ ಸೀರೆ ತೊಗೊಳ್ತೀನಿ, ನಾನೇ ಫಸ್ಟ್ ಬೋಣಿ ಮಾಡಬೇಕು. ಚಾಂದಿ ಹೇಳ್ತಾಯಿದ್ಲು ನಾನೇ ಫಸ್ಟ್ ಬೋಣಿ ಮಾಡಬೇಕು ಅಂತ. ಪವಿತ್ರ ಹೇಳ್ತಾಯಿದ್ದು ನಾನೇ ಫಸ್ಟ್ ಬೋಣಿ ಮಾಡಬೇಕು ಅಂತ. ಯಾರಾದರೂ ಮಾಡಿರಿ, ಒಟ್ಟಿನಲ್ಲಿ ಕ್ಯಾಶ್ ಕೊಡ್ರಿ ಅಂತ. ಯಾಕೆ ಅಂದರೆ ಇನ್ನೂ ಅಕೌಂಟ್ದು ನಾನು ಸ್ಕ್ಯಾನರ್ ಆಗಿರ್ಬೋದು ಅದೆಲ್ಲ ಏನೂ ಇನ್ನೂ ತಗೊಂಡಿರಲಿಲ್ಲ, ಬಂದಿರಲಿಲ್ಲ ನನಗೆ ಬ್ಯಾಂಕಿಂದ. ಆದ್ದರಿಂದ ಕ್ಯಾಶೇ ಕೊಡಬೇಕಾಗಿತ್ತು. ಸೊ ಆದ್ದರಿಂದ ಇವಾಗ ಕ್ಯಾಶ್ ಇವಾಗ ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಕ್ಯಾಶು ಅಂತ ಹೇಳಿದಾಗ ಸ್ವಲ್ಪ ಇದು. ಸೊ ಆದರೂ ಕ್ಯಾಶ್ ಇತ್ತಂತೆ. ಪವಿತ್ರ ಒಂದು ಬ್ಯೂಟಿಫುಲ್ ಸ್ಯಾರಿ ತೊಗೊಂಡ್ರು. ಅದು ಆ ಸ್ಯಾರಿ ಚಾಂದಿನಿ ಫಸ್ಟಿಗೆ ಬಂದಲ್ಲಿ ಶಾಪ್ ಹೋದ್ವಲ್ಲ ಅಲ್ಲಿ ಸ್ಟುಡಿಯೋಗೆ, ಆವಾಗಲೇ ಚಾಂದಿ ಆ ಸೀರೆನ ತೆಗ್ದು ಎತ್ತಿಟ್ಕೊಂಡಿದ್ರು. ನಾನು ಈ ಸೀರೆ ತೊಗೊಂಡೆ ಅಂತ ಪವಿತ್ರ ತೋರಿಸಿದ್ರು. ಅಯ್ಯೋ ನನಗೂ ಈ ಸೀರೆ ಇಷ್ಟ ಆಯಿತು ಅಂತ. ಆಮೇಲೆ ಪವಿತ್ರನೂ ಕೂಡ ಅದೇ ಸೀರೆನೇ ತೊಗೊಂಡ್ರು. ಅದಕ್ಕೆ ಚಾಂದಿ ಆ ಸೀರೆನ ಪವಿತ್ರಗೋಸ್ಕರ ತ್ಯಾಗ ಮಾಡಿಬಿಟ್ಲು. ಮಾಡೆಲ್ಗಳ ಥರ ಇವ್ರಿಗೆಲ್ಲ ವೇರ್ ಮಾಡಿಸಿ ತೋರಿಸ್ಬೇಕು ಅಲ್ವಾ, ಅವಾಗಲೇ ಒಪ್ಪಿಟ್ಟಾಗೋದು. ಚೆನ್ನಾಗಿದೆ. ಇದು ಆಕ್ಚುಲಿ ಚಾಂದಿನ ಇಲ್ಲ, ಪರ್ಪಲ್ ಇದ್ರ ಜೊತೆಗೆ ಬ್ಲೌಸ್ ಇದೆ, ಬಟ್ ವೈಟ್ ಚೆನ್ನಾಗಿ ಕಾಣುತ್ತೆ.
ಕ್ರೇಪ್ ಸಿಲ್ಕ್ ಇದು ಸಖತ್ತಾಗಿದೆ, ಮಸ್ತಿದೆ. ಫಸ್ಟ್ ಬೋನಿ ಪವಿತ್ರ ಕಡೆಯಿಂದ. ಥ್ಯಾಂಕ್ ಯು ಫಾರ್ ಕಮಿಂಗ್ ಪವಿತ್ರ. ಫ್ರೆಂಡ್ ಏನೋ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡ್ತಿದ್ದಾರೆ. ನಾನು ಏನೇನ್ರೂ ಮಾಡ್ಬೇಕಾದ್ರೆ ಇವ್ರುಗಳಿಗೆ ಹೇಳೋದು, ನೀವು ಯಾರು ಅಷ್ಟೇ ಒಂದು 3 ಜನ ಶಿಲ್ಪ ಚಾಂದಿ ಇವಳು ಸ್ವಾತಿ ಹೋಗ್ತು. ಸ್ವಾತಿ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಇವಾಗ ಸ್ವಲ್ಪ, ಮ್ಯಾರೇಜ್ ಬ್ಯುಸಿ. ಇವತ್ತು ಮ್ಯಾರೇಜ್ ಇದೆ ಅಲ್ಲ, ಅದರಿಂದ ಸೇಮ್ ಡೇ ಬ್ಯಾಗ್ ಐತ್ರ ಬ್ಯಾಗ್ ಅಂತ ಅನ್ಸ್ಬೇಕಿತ್ತು. ಬ್ಯಾಗ್ ಆರ್ಡರ್ ಕೊಟ್ಟು ಅದ್ರ ಪ್ರಿಂಟ್ ಹೋದ್ ಕಡೆ ಬ್ಯಾಗ್ ಎಲ್ಲೆಲ್ಲ ಹೋಗುತ್ತಾಳೆ ಅದೆಲ್ಲ ಮಾತಾಡ್ತಾರೆ. ಸದ್ಯಕ್ಕೆ ಈ ಬ್ಯಾಗಲ್ಲಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಪವಿತ್ರ. ಬಾಯ್ ಬಾಯ್. ನನಗೆ ಇಲ್ಲೈತಮ್ಮ, ಅಮ್ಮ ಹೋಯ್ತು. ಏ ಇಲ್ಲ ಇದೆ ನೋಡು, ಅಮ್ಮ ಹೋಯ್ತು, ಬಿಟ್ಟು ಹೋದ್ರು ನಿನ್ನ. ನೀನು ನಮ್ಮನೇಲಿ ಇರ್ಬೇಕು ಖುಷಿ ಜೊತೆ. ಬರ್ತಾರೆ ಬಾಮ, ಬರ್ತಾರೆ ಬಾ, ಬರ್ತಾರೆ. ಬ್ಯಾಗ್ ತರಕ್ಕೆ ಹೋಯ್ತು ನಮ್ಮ ಮನೇಲಿ. ಬ್ಯಾಗ್ 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 ತರಕ್ಕೆ ಬ್ಯಾಗ್ ತರಕ್ಕೆ ಹೋಗಿದೆ ಅಮ್ಮ. ಏನಮ್ಮ ಫ್ರೆಂಡ್ಸ್, ಫೈನಲಿ ನಮ್ಮ ಶಿಲ್ಪ ಬಂತು. ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಹಸ್ಬೆಂಡ್ ಕರ್ಕೊಂಡು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾಳೆ. ಸೊ ಅದೇ ಅವ್ರ ಹಸ್ಬೆಂಡ್ ವಿಡಿಯೋದಲ್ಲಿ ಅವ್ರು ಬರೋದಕ್ಕೆ ಇಷ್ಟಪಡೋದಿಲ್ಲ, ಅಂದರೆ ಹೇಳಿದ್ವಲ್ಲ ಅಷ್ಟೊಂದು ಸರಿ ಬ್ಲಾಗಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಬಂದು ಹೊರಗಡೆ ಮಾತಾಡ್ತಾ ಇದ್ದಾರೆ. ಇವಾಗ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಂತೆ. ಇವಾಗ ಟೇಸ್ಟಿ ಕೂತಿದ್ವಿ. ಅವರು ಬೇರೆ ಫಂಕ್ಷನ್ ಇದ್ದಂತೆ ಹೋಗಿ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ಫೈನಲಿ ಬಂದು. ಆ್ಯಕ್ಚುಲಿ ಇನ್ನೊಂದು 1 or 2 hours ಆಗಿದ್ರೆ ನನ್ನ ಮೊಬೈಲಿಂದ ಕಾಂಟ್ಯಾಕ್ಟ್ ಡಿಲೀಟ್ ಆಗ್ತಾ ಇತ್ತು. ಆಗದೆ ಇರೋ ಥರ ನೋಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಏನ್ ಅನಿಸ್ತಾ ಇದೆ ನಮ್ಮ ಶಾಪ್ ನೋಡಿ ಶಿಲ್ಪ ಅವರೇ? ಖುಷಿ ಆಗ್ತದೆ. ಎಲ್ಲರೂ ಬಂದಿದ್ದಾರೆ, ಓಕೆನಾ? ಸೊ ಏನ್ ಅನಿಸ್ತಿದೆ ಶಿಲ್ಪ ನಮ್ಮ ಶಾಪು? ಆಯ್ತು, ಕೇಸರಿ ಬಸ್ ಯಾವತ್ತು ತಿಂದಿಲ್ವಾ? ಚೆನ್ನಾಗಿದೆ ಶಿಲ್ಪ, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಕ್ಕ, ಚೆನ್ನಾಗಿ ವ್ಯಾಪಾರ ಆಗಿ ಒಂದ್ಸಾರ ಇರ್ತದೆ ಶಿಲ್ಪ. ಅವಾಗ ಬಂದ ಒಂದೊಂದು ಸೀರೆ ಕೊಡ್ತಾರೆ. ಇನ್ನು ಎಲ್ಲರೂ ಹೊರಟರು. ನಾನು ಚಾಂದಿ ಮತ್ತು ಇವರೆಲ್ಲ ಶಾಪ್ಗೆ ಹುಡುಗಿರಿದ್ದಾರಲ್ಲ ಅವ್ರು ಮಾತ್ರ ಇದ್ವಿ. ಇನ್ನು ವೈಫೈ ಹಾಕಿರಲಿಲ್ಲ, ವೈಫೈ ಕೂಡ ಹಾಕ್ಸ್ಬೇಕಾಯ್ತು. ಅವ್ರು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಕಾಲ್ ಮಾಡ್ತಾಯಿದ್ರು, ಮೇಡಮ್ ಬರೋದಾ ವೈಫೈ ಕನೆಕ್ಷನ್ ಕೊಡಬೇಕು ಅಂತ. ನಾನಂದೆ ಇಲ್ಲಪ್ಪ ಪೂಜೆ ನಡೀತಾ ಇದೆ, ನೀವು ಹಿಂದಿನ ದಿನವೇ ಬನ್ನಿ ಅಂತ ಹೇಳಿದ್ವಿ. ನೀವು ಇವತ್ತು ಬಂದಿದ್ದೀರಾ? ಇಲ್ಲ ಸಂಜೆ ಆದಂಗೆ ಬನ್ನಿ ಅಂತ ಹೇಳಿದ್ವಿ. ಆಮೇಲೆ ರಕ್ಷಿತ್ ಕರ್ಸ್ಕೊಂಡು, ಯಾಕಂದರೆ ಅದಕ್ಕೆ ಯಾರು ಒಬ್ಬರು ನಿಂತ್ಕೊಂಡು ಅಲ್ಲಿ ಮಾಡಿಸ್ತಾ ಇರಬೇಕು. ನನ್ನ ಮಗ ಇದ್ದಿಂದ ಹೆಂಗೋ ಮಾಡಿಸ್ಕೊತಾನೆ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿದೆ ಅದು. ಯಾಕೆಂದರೆ ನಾವು CCTV ಕನೆಕ್ಷನ್ ಕೊಡಿಸ್ಬೇಕಂದ್ರೆ ವೈಫೈ ಇರಲೇಬೇಕು, ಆದ್ದರಿಂದ ವೈಫೈ ಹಾಕಿಸ್ತಾ ಇದ್ದೀವಿ. ಸೊ 2 ಕ್ಯಾಮ್ರಾ ಹಾಕ್ಸಿದ್ದೀನಿ, ಈ ಕಡೆ ಒಂದು ಆ ಕಡೆ ಒಂದು ಅನ್ನೋ ಥರ ಎರಡು ಕನೆಕ್ಷನ್ನು ಕೊಡಿಸಿದ್ದೀವಿ. ಇನ್ನು ಚಾಂದಿ ನಾನು ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ವಿ. ತುಂಬ ಟಯರ್ಡ್ ಥರ ನನಗೆ ಅನ್ನಿಸ್ತಾ ಇತ್ತು. ಆದ್ದರಿಂದ ನನಗೆ ಅಲ್ಲೇ 5 ಗಂಟೆ ಆಗ್ತಾ ಬಂದಿತ್ತು. ನಾನು ಹೇಳಿದೆ ಅಲ್ಲೇ ಶಾಪಲ್ಲಿ ಇದ್ದಿದ್ದು ಹುಡುಗಿರಿಗೂ, ಸರಿ ಹೊರಡ್ರಿ ನೀವು ಮನೆಗೆ ಅಂತ ಹೇಳಿದೆ. 5 ಗಂಟೆ 5:15 ಆಗಿತ್ತು. ಇನ್ನೇನು ಮಾಡೋದಲ್ವಾ ಪೂಜೆ ಆದಮೇಲೆ. ನಾನು ರಕ್ಷಿತ್ಗೆ ಮನೆಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬಂದು ದೀಪ ಹಚ್ತೀನಿ. ರಕ್ಷಿತ್ ಅಂದರೆ ಮನೆಯಲ್ಲೂ ದೀಪ ಹಚ್ಚಬೇಕಾಗಿತ್ತು, ಶುಕ್ರವಾರ ಆಗಿದ್ದರಿಂದ ಆ ಥರ ಹೇಳಿದೆ. ರಕ್ಷಿತ್ ಮನೆ ಹತ್ರ ಇದ್ದ, ನಾನು ಚಂದಿ ಇಬ್ಬರು ಫ್ರೆಶ್ ಅಪ್ ಆಗೋಣ ಅಂತ ಮನೆಗೆ ಬಂದ್ವಿ. ಇನ್ನು ಖುಷಿಮಾ ನೋಡಿ ಡ್ಯಾನ್ಸು ಇಲ್ಲಿ ಹೆಂಗೆ ಬೇಕು ಹಂಗೆ ಅವಳದೇ ಒಂದು ಡ್ಯಾನ್ಸು. ಇನ್ನು ಕುಂಡಿ ತಿರ್ಗಿಸ್ಕೊಂಡು ಎಲ್ಲ ಏನು ಮಾಡ್ತಾಳೆ ಡ್ಯಾನ್ಸು. ಅದನ್ನೇ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ವಿ. ಇನ್ನು ನಾನು ದೀಪ ಹಚ್ಬಿಟ್ಟು ನಾನು ಶಾಪ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ತಾಯಿದ್ದೆ ಚಾಂದಿಗೆ. ಬರ್ತೆ ಚಾಂದಿ ಅಂದೆ. ಇಲ್ಲ ಅಕ್ಕ ನೀನು ಹೋಗ್ಬಿಟ್ಟು ಬಾ, ಖುಷಿ ಇದ್ದಾಳಲ್ವ, ಮತ್ತೆ ಖುಷಿನಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ, ನೀನು ಹೋಗ್ಬಿಟ್ಟು ಬಾ ನಾನು ಇರ್ತೀನಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ಮತ್ತು ಸೋಮಿ ಇಬ್ಬರು ಬಂದವರೆ
ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಸಂಜೆ ಟೈಮ್ ಅಲ್ವಾ. ಮನೇಲೂ ದೀಪ ಹಚ್ಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲೂ ದೀಪ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಹೋದ್ವಿ. ಪುರೋಹಿತರು ಈ ಕಳಶ ಎಲ್ಲ ಏನಿದೆ ಅದ್ರ ನೆಕ್ಸ್ಟ್ ಡೇ ತೆಗಿರಿ ಅಂತ ಹೇಳಿದರು. ಈ ಶುಕ್ರವಾರ ಪೂಜೆ ಮಾಡಿದ್ರಿಂದ ಇಲ್ಲ ಶನಿವಾರ ಸಂಜೆ ತೆಗಿರಿ, ಇಲ್ಲ ಅಂತಂದರೆ ಭಾನುವಾರ ತೆಗಿರಿ ಅಂತ ಹೇಳಿದರು. ನಾನು ಶನಿವಾರ ಸಂಜೆ ತೆಗೆದ್ರಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಓಕೆ ಫ್ರೆಂಡ್ಸ್, ಇವಾಗ ಮುಸ್ಸಂಜೆ ಹೊತ್ತಲ್ವ, ಅದರಿಂದ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಚೆನ್ನಾಗಿ ಸೂತ್ರವಾಗಿ ಆಯಿತು, ಎಲ್ಲ ಆಯಿತು. ಸ್ವಲ್ಪ ಟಯರ್ಡ್ ಆಗಿದ್ದೀನಿ ನಾನು ಅಷ್ಟೇ. ಬೇಕು ಒಂದೆರಡು ದಿನ ರೆಸ್ಟು. ಇವಾಗ ಸ್ಯಾಟರ್ಡೆ ಒಂದು ಸ್ವಲ್ಪ ಕೆಲಸ ಇದ್ದದ್ದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಭಾನುವಾರ ರೆಸ್ಟ್ ಮಾಡಿ ಸೋಮವಾರದಿಂದ ನಾನು ಆನ್ಲೈನು ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಅದೆಲ್ಲನೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲ ಅಪ್ಡೇಟ್ಗಳನ್ನೂ ನಾನು ನಿಮಗೆ ಕೊಡ್ತೀನಿ. ನನ್ನ ಶಾಪ್ ಎಲ್ಲಿರೋದು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಕೆಲವರಿಗೆ ಶಾಪ್ ಎಲ್ಲಿರೋದು ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಅನಿಸುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಗೊತ್ತಾಗೋದು ಕಷ್ಟ. ಆದ್ದರಿಂದ ಹೇಳ್ತೀನಿ, ನಾನೆಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ನಂಗೆ ಒಂದೆರಡು ದಿನ ಟೈಮ್ ಬೇಕು, ಯಾಕಂದರೆ ನಾನು ಎಲ್ಲ ಒಂದು ಏನು ಸೆಟಪ್ ಮಾಡ್ಕೊಬೇಕಲ್ವ. ಸೊ ಅದಕ್ಕೋಸ್ಕರನೇ ಇವತ್ತು ಆದಷ್ಟು ತುಂಬ ಜನ ತೊಗೊಂಡು ಹೋದರು, ಅಂದರೆ ಆಫ್ಲೈನು ಸುಮಾರು ಜನ ತೊಗೊಂಡು ಹೋದರು. ಎಲ್ಲ ಸ್ಟಾಕ್ಸ್ ತುಂಬ ಚೆನ್ನಾಗಿದೆ. ಅವರೇ ಹೇಳಬೇಕು, ನಾನು ಹೇಳೋದಕ್ಕಿಂತ ಎಲ್ಲ ಚೆನ್ನಾಗಿದೆ, ಎಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಹೇಳ್ಬಿಟ್ಟೆಲ್ಲ ತೊಗೊಂಡೋಗಿದ್ದಾರೆ. ನೋಡುವ ಒಂದೊಂದೇ ನಾನು ನಿಮಗೆ ಅಪ್ಡೇಟ್ ಕೊಟ್ಟು ಚೆನ್ನಾಗಿ ಕಾಣಿಸ್ತು. ಪೂಜೆ ನೋಡಿರಲ್ಲ, ನಮ್ಮ ಆರ್ಕೆ ಫ್ಯಾಷನ್ ಸ್ಟುಡಿಯೋ ಇದು. ರಕ್ಷಿತ್ ಒಂದು ಸ್ವಲ್ಪ ತಿರ್ತಾನೆ. ಇವಾಗ ದೀಪ ಕಡ್ಡಿ ಎಲ್ಲ ಹಚ್ಚಿದ್ದೀನಿ, ದೀಪ ಉರಿತಾ ಇದೆ ಆಲ್ರೆಡಿ. ಆದ್ದರಿಂದ ಇನ್ನು ನಾನು ಹೋಗಿ ಚಾಂದಿ ಮನೇಲೇ ಬಿಟ್ಟು ಬಂದಿದ್ದೀನಿ. ಖುಷಿಮಾ ಇನ್ನೇನಕ್ಕೆ ಇಲ್ಲಿಗೆ ಅಂತ ಹೇಳಿ ಇವಾಗ ಮನೆಗೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕು. ಮಧ್ಯಾಹ್ನ ಮಾಡಿದ್ದು ಬಿಸಿಬೇಳೆಬಾತು ಇನ್ನೂ ಸ್ವಲ್ಪ ಇದೆ, ಕೇಸರಿಬಾತು ಹಾಗೆ ಇದೆ. ನೋಡೋಣ, ತುಂಬ ಟಯರ್ಡ್ ಆಗ್ತಾಯಿದ್ರೆ ನಾನು ಮಾಡಲ್ಲ, ಅದನ್ನೇ ಒಂದು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ತಿಂದ್ಬಿಟ್ಟು ಜಯ ಅಂತೀವಿ, ಮಲ್ಕೊಂಡ್ಬಿಡ್ತೀವಿ. ಇಲ್ಲ ಅಂತಂದರೆ ಏನಾದ್ರು ಮಾಡಬೇಕಾಗದೆ. ರಕ್ಷಿತ್ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಾ ಅಂತ ಹೇಳಿ, ಅವನು ಅಂದರೆ ದೀಪ ಹಚ್ಚಿದ್ದೀವಲ್ವ, ಆದ್ದರಿಂದ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನೋಡುವ. ಸೊ ಓಕೆ, ಇನ್ನು ನಾಳೆ ಮತ್ತೆ ಇನ್ನು ಶಾಪ್ ಓಪನಿಂಗು ನಾನು ಮಾಡೋದು. ನಾಳೆ ತುಂಬ ಕೆಲಸಗಳಿದ್ದಾವೆ, ಅದೆಲ್ಲ ಮುಗಿಸ್ಕೋಬೇಕು. ಆಮೇಲೆ ನೋಡು. ಓಕೆ, ಹೇಗೆ ಅನಿಸ್ತು ಪೂಜೆ ಆಗಿರ್ಬೋದು. ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ರು, ಫ್ಯಾಮಿಲಿಯವ್ರು ಬರೋಕ್ಕಾಗಲಿಲ್ಲ ಅಂತಂದರು, ಅದೇ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಲ್ಲ, ಒಂಥರ ಖುಷಿ ಅಂತ ಅನ್ನಿಸ್ತು. ಎಲ್ಲರೂ ಬಂದಿದ್ದು, ಪೂಜೆನೂ ಕೂಡ ನಿರಾಳವಾಗಿ ನೆಮ್ಮದಿಯಿಂದ ಆಯಿತು, ಖುಷಿ ಅಂತ ಅನ್ನಿಸ್ತು. ಆದರೆ ಆ ಪೂಜಾರು ಸ್ವಲ್ಪ ಒಂದು 3-4 ಸರಿ ಅಲ್ಲ, ಒಂದು 5-6 ಸರಿ ಹೊರಗಡೆ ನಮ್ಮನ್ನ ಕಳಿಸ್ತಾಯಿದ್ರು. ಇದನ್ನೆಲ್ಲ ತೊಗೊಬನ್ನಿ, ಅದಿಲ್ಲ ಇದು ತೊಗೊಬನ್ನಿ ಅಂತ ಕಳಿಸ್ತಾಯಿದ್ರು. ಆದ್ದರಿಂದ ಸ್ವಲ್ಪ ನನಗೆ ಕಷ್ಟ ಆಯಿತು. ಇಲ್ಲ ಅಂತಂದಿದ್ರೆ ಅದರ್ವೈಸ್ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ರು, ಅದೆಲ್ಲ ಖುಷಿ ಅಂತ ಅನ್ನಿಸ್ತು ನನಗೆ. ಸೊ ಹೀಗೆ ಓಕೆ, ಬನ್ನಿ ಮನೆ ಕಡೆಗೆ ಹೊರಡುವ. ಚಾಂದಿ ಒಬ್ಬಳೇ ಇರ್ತಾಳೆ, ಪಾಪು ಜೊತೆ ಚಾಂದಿ ಒಬ್ಬಳೇ ಇದ್ದಾಳೆ. ಇನ್ನು ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಲ್ಲಿ ಮಿಕ್ಕಿದೆಲ್ಲ ಬಿಸಿಬೇಳೆಬಾತು ಇಷ್ಟಿಷ್ಟು ಮಿಕ್ಕಿತ್ತು. ಸೊ ಯಾರೂ ಜಾಸ್ತಿ ಊಟ ಮಾಡೋ ಥರ ಇರಲೇ ಇಲ್ಲ, ಎಲ್ಲ ಲೈಟಾಗಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕನ್ನೋ ಥರ ಅನ್ನಿಸ್ತೈತಲ್ಲ. ಸೊ ಅದರಿಂದ ಚಾಂದಿನೂ ಕೂಡ ಹೊರಡ್ತೀನಿ ಅಕ್ಕ ನಾನು ಅಂತ ಹೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ಇವಾಗ ಅದೇ ಬಿಸಿಬೇಳೆಬಾತೇ ಬಿಸಿ ಮಾಡ್ತಾಯಿದ್ದೀವಿ. ಒಂದೇ ಟೈಮು ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿವಾಗಿದ್ದರಿಂದ ಲೈಟಾಗಿ ತಿಂದ್ವಿ ಅಷ್ಟೇನೆ, ಅಷ್ಟಾಗಿ ತಿಂದ್ವಿ ಅಂತ ಕಂಪ್ಲೀಟ್ ಅನಿಸ್ಲಿಲ್ಲ. ಅದರಿಂದ ಇವಾಗ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರುತ್ತಲ್ವ, ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ತಿಂದ್ವಿ. ಕೇಸರಿಬಾತು ಅಷ್ಟೇ ಲೈಟಾಗಿ, ತುಂಬ ಸ್ವೀಟು ಇರಲಿಲ್ಲ, ತುಂಬ ಸಪ್ಪೆನೂ ಇರಲಿಲ್ಲ, ಕರೆಕ್ಟಾಗಿ ಒಂದು ಹದವಾಗಿತ್ತು. ಅದರಿಂದ ಅದನ್ನು ಕೂಡ ಬಿಸಿ ಮಾಡಿದೆ ನಾನು, ತುಂಬ ಚೆನ್ನಾಗಿತ್ತು. ನನ್ನ ಮನೆ ಎದುರುಗಡೆ ಒಬ್ಬರು ಅಂಕಲ್ ಇದ್ದಾರೆ, ಅವ್ರು ಫಸ್ಟಿಗೆ ಹೇಳಿದರು ಒಂದ್ಸರಿ ನಾನು ಕೇಟ್ರಿಂಗ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ನಾನು ಇವಾಗ ಹೇಳೋಣ ಅಂತ ಹೋದಾಗ ಅವರು ನಂಗೆ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ, ಆದರೂ ನೀವು ಕೇಳ್ತಾ ಇದ್ದೀರಲ್ವಾ ಆದ್ದರಿಂದ ಮಾಡಿಕೊಡ್ತೀನಿ, ಇವಾಗ ಯಾರಿಗೂ ಮಾಡಿಕೊಡ್ತಾಯಿಲ್ಲ ನಾನು, ಆದರೂ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಓಕೆ ಫ್ರೆಂಡ್ಸ್, ಇವಾಗ ಬಿಸಿಬೇಳೆಬಾತು, ಹೌದು ಬಿಸಿಬೇಳೆಬಾತು ಮತ್ತು ಕೇಸರಿಬಾತು, ಬಿಸಿಬೇಳೆಬಾತು ಮತ್ತು ಕೇಸರಿಬಾತು ಎಲ್ಲ ಮಿಕ್ಕಿತ್ತಲ್ಲ, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಇಷ್ಟಿಷ್ಟು ಮಿಕ್ಕಿತ್ತು. ಇವಾಗ ಊಟಕ್ಕಾಗುತ್ತೆ ನನಗೆ ಬಿಸಿ. ಆದರೆ ಕೇಸರಿಬಾತು ಜಾಸ್ತಿ ಇದೆ, ನಾನು ಹೋಗಿ ನೋಡೇ ಇರಲಿಲ್ಲ ಅದೆಷ್ಟಿದೆ ಅಂತ. ಆದರೂ ನಗ್ಮ ಒಂದಷ್ಟು ತೊಗೊಂಡೋದ್ಲು, ಮಕ್ಕಳು ಬಂದಿರಲಿಲ್ಲ ಅಲ್ಲ ಒಂದು ಸ್ವಲ್ಪ. ಹಾಗೆ ಇನ್ನು ಮಿಕ್ಕಿದೆ, ನಾಳೆ ಬೇಕಾದರೆ ನೋಡ್ಕೊಂಡ್ರಾಗುತ್ತೆ. ಬಿಸಿ ಮಾಡಿಟ್ರೆ ತುಂಬ ಚೆನ್ನಾಗಿ ಮಾಡಿದ್ರು ಬಿಸಿಬೇಳೆಬಾತು. ಅಂಕಲ್ ನಮ್ಮ ನೇಬರೇ ಕೊಟ್ಟು, ನಮ್ಮ ಮನೆ ಎದುರುಗಡೆ ಮನೆ ನೇಬರ್ ಅಂಕಲೇ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿತ್ತು. ಬಂದಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮಗೂ ಇಷ್ಟ ಆಯಿತು. ಅಂದರೆ ಬಿಸಿಬೇಳೆಬಾತು ತರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟು. ಆದ್ದರಿಂದ
ಸೊ ಇಷ್ಟ ಆಯಿತು. ಇನ್ನು ಚಾಂದಿ ಹೊಡ್ತೀನಿ ಅಂದಲ್ಲ, ಅವಳು ಊಟ ಮಾಡ್ಕೊಂಡು ಹೊಡ್ತೀನಿ ಅಂತ ಹೇಳಿದಾಳೆ. ಮಾಡ್ತಾಯಿದ್ದಾಳೆ ನೋಡಿ, ಊಟ ಮಾಡ್ತಾಳೆ. ಕುಸುಮ ತಿಂತಾಳಾ? ಕುಸುಮ ಅವಳು ಕಡಲೆಬೀಜ ತಿನ್ನಲ್ಲ. ಕಡಲೆಬೀಜ ತಿಂದಿದ್ವಿ ಒಂದು ಸ್ವಲ್ಪ. ತಿನ್ನಕ್ಕಾಗಲ್ಲ ಕುಸುಮ, ತಿನ್ಬೇಡ ನೀನು ಅದನ್ನ. ಗಂಟ್ಲು ಸಿಗಾಕೋತದೆ. ಸೊ ಅದಕ್ಕೆ ತಿಂತಾಗ ನಂಗೊಂದು ಹೆಂಗೆ ಗೊತ್ತಾ, ಯಾವ ಊಟನೂ ಬೇಡ ಏನು ಬೇಡ, ಮಲ್ಕೊಂಡ್ರೆ ಸಾಕು ಅನ್ನಂಗೆ ಬಿಡಿದೆ. ಟಯರ್ಡ್ ಆಗ್ಬಿಡಿದೆ. 8 ಗಂಟೆ ಟೈಮು. ಸೊ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಾ ಇದೆ. ಸೊ ಮಲ್ಕೊಂಡು ಬೆಳಿಗ್ಗೆ ಆರಾಮಾಗಿ ಎದ್ದೇಳೋದು. ಚಾಂದಿ ಹೊಡ್ತಾಳೆ, ಹೊರಡೋವರೆಗೂ ಒಂದು ಸ್ವಲ್ಪ ಹೊತ್ತು ಹಾಗೆ ಆಟೆ ಹೊಡೆದಿದ್ದು ಆಮೇಲೆ ಇದು ಮಾಡೋದು. ಸೊ ಓಕೆ, ಹೀಗಿತ್ತು ಇದೆಲ್ಲ. ಏನು ಅಡುಗೆ ಏನು ಮಾಡದೇ ಇರೋ ಅಂಥ ಟೈಮ್ ಆಯಿತು. ಯಾಕಂದ್ರೆ ನಾನು ನೋಡೇ ಇರಲಿಲ್ಲ, ಎರಡೂ ಇಷ್ಟಿದೆ ಅಂತ ನೋಡಿದ್ದಿದ್ರೆ ಗೊತ್ತಾಗ್ಬಿಟ್ಟಿರ್ತಿತ್ತು. ಮಿಕ್ಕಿದೆಯಾ ಏನಾಯ್ತು ಅದು ಏನು ನೋಡೇ ಇರಲಿಲ್ಲ ಅಷ್ಟಾಗಿ, ಎಷ್ಟು ಮಿಕ್ಕಿದೆ ಏನಾಯ್ತು ಅಂತ. ಅದಕ್ಕೇ ಇನ್ನು ಅಂಗಡಿ ಶಾಪ್ನ ಕ್ಲೋಸ್ ಮಾಡ್ಕೊಂಡ್ಬಂದ್ವಿ. ಕ್ಲೋಸ್ ಮಾಡ್ಕೊಂಡು ಇವಾಗ ಇದೆಲ್ಲ ಎತ್ಕೊಂಡು ಬಂದ್ವಿ. ಪಾತ್ರೆಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಬೆಳಗ್ಗೆ ತೊಳೆದ್ಬಿಟ್ಟಲ್ಲಿ ಅವ್ರು ಮಾಡಿಕೊಟ್ಟಿದ್ದು. ಇಷ್ಟು ಚೆನ್ನಾಗಿ ಪಾತ್ರೆ, ಸ್ಟೀಲ್ ಪಾತ್ರೆ ಮಾಡಿಕೊಟ್ಟಿದ್ರು ಅಂಕಲ್. ಅದೆಲ್ಲ ವಾಶ್ ಮಾಡಿ ಬೆಳಗ್ಗೆ ಅವ್ರಿಗೆ ಕೊಡಬೇಕು. ನೋಡುವ ಇನ್ನು ಚಾಂದಿನಿನೂ ಕೂಡ ಹೊರಟ್ಲು, ಆಟೋ ಬುಕ್ ಮಾಡಿದ್ಲು. ಸೊ ಹೊರಡ್ತಾ ಇದ್ದಾಳೆ. ಆದರೆ ಖುಷಿಮ ಬಿಡ್ತಾ ಇಲ್ಲ ಅವಳನ್ನ ಹೋಗೋದಕ್ಕೆ ನೋಡಿ. ಬಾಯ್ ಖುಷಿಮಾ, ಬಾಯ್ ಬಾಯ್, ನಾಳೆ ಬರ್ತೀನಿ ಆಯ್ತಾ? ಆಟೋದನ್ನು ಓಡಿಸ್ತೀನಿ. ನಾಳೆ ಬರ್ತೀನಿ. ಒಬ್ಬ ಇದೇ ಫಸ್ಟ್ ಟೈಮ್ ಕಡೆ ಮಾಡ್ತಾ ಇರೋದು. ದುಗ್ತಾ ಇರೋದು ನೋಡಿ ಅಲ್ಲಿ. ನಾಳೆ ಬರ್ತೀನಿ ಆಯ್ತಾ? ಹೋಗೋಣ. ನೀನು ಬಾ, ಹೋಗೋಣ ಹೋಗೋಣ. ಚಟದಿ ಸೊಟ್ಟುಮ್ನೆ ಬಟ್ಟಾಯಿ ಮಾತಾಡು. ಬಾಯ್. ಓಕೆ ಬಾಯ್ ಬಾಯ್. ರಕ್ಷಿ ಬಾಯ್. ಹೋಗೋಣ ಹೋಗೋಣ. ಬಾಯ್ ಮಾಡು ಖುಷಿ. ತಡಿ, ಅದು ಏನಂತ ಮಕ್ಳಿಗೆ ಹೇಳ್ಕೊಟ್ಟಿದೀವಿ, ಈ ತರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಮನೆಯಿಂದ ಯಾರು ಆಚೆ ದೊಡ್ಡವ್ರು ಹೋಗ್ಬೇಕಂದ್ರೆ ಹೋಗ್ಬೇಡಿ ಅಂತ ತಡೀರಿ, ಇಲ್ಲೇ ಇರಿ, ಒಂದಿನ ಆಲ್ಟ್ ಆಗಿ ಅಂತ ಹೇಳ್ಕೊಡ್ತೀವಿ. ಅವ್ರೇನ ಫೋರ್ಸ್ ಮಾಡಿ ಆಚೆ ಬಂದ್ರೆ ಹೋಗಿ ಬನ್ನಿ ಅಂತ ಕಳ್ಸ್ಕೊಡ್ತೀವಿ.